ಬಳ್ಳಾರಿ ಜೈಲಿನಲ್ಲಿ ದಿನದೂಡಲು ಒದ್ದಾಡ್ತಾ ಇರೋ ದರ್ಶನ್ಗೆ ಹೆತ್ತವರ ನೆನಪಾಗಿದೆ. ತಾಯಿಯನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ. ಇದರ ನಡುವೆ ಇಂದು ನ್ಯಾಯಾಂಗ ಬಂಧನ ಅಂತ್ಯವಾಗಲಿದ್ದು ಜಾಮೀನು ಅರ್ಜಿ ಸಲ್ಲಿಸುತ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಬಳ್ಳಾರಿ ಜೈಲಲ್ಲಿರೋ ದರ್ಶನ್ಗೆ ಅಮ್ಮನ ನೆನಪು. ತಂದೆ ತಾಯಿಯನ್ನ ನೆನೆದು ದಾಸ ಗದ್ಗದಿತ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಅನ್ನೋದು ದರ್ಶನ್ ಪಾಲಿಗೆ ರೆಸಾರ್ಟ್ ನಂತಾಗಿತ್ತು. ಹೀಗಾಗಿ ಅಲ್ಲಿ ರೌಡಿಗಳ ಜೊತೆ ಬೆಂದಾಸಾಗಿದ್ದ. ಅಲ್ಲಿ ಯಾರ ನೆನಪೂ ಆಗ್ತಿರ್ಲಿಲ್ಲ. ಆದರೆ ಬಳ್ಳಾರಿಯಲ್ಲಿ ಅಸಲಿ ಜೈಲು ವಾಸದ ಅನುಭವ ದರ್ಶನ್ಗೆ ಹೊಸ ಪಾಠ ಕಲಿಸ್ತಿದೆ. ಬಳ್ಳಾರಿ ಜೈಲು ಸೇರಿ 2 ವಾರವಾದರೂ ನನ್ನನ್ನ ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ನೋಡಲು ಅಮ್ಮ ಬರಲಿಲ್ಲ ಅಂತ ಕಾದು ಕುಳಿತಿರೋ ದರ್ಶನ್ ತಾಯಿ ಯಾವಾಗ ಬರ್ತಾರೆ ಅಂತ ಪರಿತಪಿಸುತ್ತಿದ್ದಾರೆ. ಕಳೆದ ವಾರವೇ ದರ್ಶನ್ ತಾಯಿ ಮೀನಾ ತೋಗುದೀಪ್ ಬಳ್ಳಾರಿಗೆ ತೆರಳಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಹೋಗಿರಲಿಲ್ಲ. ಹೀಗಾಗಿ ಈ ವಾರವಾದ್ರೂ ಬರ್ತಾರಾ ಅಂತ ಅಮ್ಮನನ್ನೇ ಎದುರು ನೋಡ್ತಿದ್ದಾರೆ. ಜೈಲು ಸೇರಿದ ಮೇಲೆ ಅಮ್ಮನ ಮಾರ್ಗದರ್ಶನ ನೆನಪು. ಇನ್ನು ತಾಯಿಯ ವಾತ್ಸಲ್ಯವನ್ನ ಜೈಲು ಸಿಬ್ಬಂದಿ ಮುಂದೆ ಹೇಳಿಕೊಂಡ ದರ್ಶನ್ ತಾಯಿ ಮಾರ್ಗದರ್ಶನದಲ್ಲಿ ನಡೆದಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲವೆಂದು ಕಣ್ಣೀರು ಹಾಕಿದ್ದಾರಂತೆ. ಈ ಸ್ಥಿತಿ ನೋಡಿ ತಂದೆ ಆತ್ಮ ಅದೆಷ್ಟು ನೊಂದಿಕೊಳ್ಳುತ್ತೋ ಅಂತ ತಂದೆ ತೋಗುದೀಪ್ ಶ್ರೀನಿವಾಸ್ ಅವರನ್ನ ನೆನೆದು ಕಣ್ಣೀರು ಹಾಕಿದ್ರು ಅನ್ನೋದು ಗೊತ್ತಾಗಿದೆ. ಇಂದು ದರ್ಶನ್ ಜೈಲು ಕಸ್ಟಡಿ ಅಂತ್ಯ. ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರಾ ಕಾಟೇರ? ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿರೋ 17 ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿ ಇಂದು ಅಂತ್ಯ ಆಗ್ತಿದೆ. ಹೀಗಾಗಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ರೂ ದರ್ಶನ್ ಮಾತ್ರ ಇದುವರೆಗೂ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ. ಹೀಗಾಗಿ ಇಂದು ಸಲ್ಲಿಸ್ತಾರಾ ಅನ್ನೋ ಕುತೂಹಲ ಇದೆ. ಇದರ ನಡುವೆ ಬೆಂಗಳೂರು ವಕೀಲರು ಬಳ್ಳಾರಿ ಜೈಲಲ್ಲಿರೋ ದರ್ಶನ್ಗೆ ಲೆಟರ್ ಕಳುಹಿಸಿದ್ದು ಕೊರಿಯರ್ ಮೂಲಕ ತಲುಪಿದೆ. ಅದು ಬೇಲ್ ಸಂಬಂಧಿಸಿದ ಪತ್ರಗಳು ಎನ್ನಲಾಗ್ತಿದೆ. ವಿನಾಯಕ್ ಬಡಿಗೇರ್, TV9 ಬಳ್ಳಾರಿ.